ಈ ಹುಡುಗಿ ಬಂಗಾರಮ್ಮನವ್ರ ಮನ್ಗೋಗಿ ಓಟೊತ್ತಾಯ್ತು, ಇನ್ನೂ ಬರ್ನಿಲ್ವೇ? ಸಾನನು ಜೊತೆಲಿ ಹೋಗೋಳಲ್ವಾ, ಬರ್ತಾರೆ, ಯಾಕೆ ಟೆನ್ಷನ್ ಮಾಡ್ಕತ್ಯಾ? ಅಲ್ಲ ಕಣಯ್ಯ, ಅಲ್ಲಿ ಇವನಾಯ್ತೋ ಇವನೋ, ಏನು ಹೊಸಿ ಹೋಗಿ ನೋಡ್ಕೊಬತ್ತೀಯ? ಹಂಗಂತ್ಯಾ? ಸರಿ ಹಾಕೋ, ಅವ್ರೇ ಬಂದರು. ಅವ್ವ ಅವ್ವ, ಯಾಕವ? ಏನಾಯ್ತು? ಯಾಕೆ ಅಳ್ತಿದೀಯ? ಸಾನ, ಯಾಕವ ಈ ಹುಡುಗಿ ಹಿಂಗೆ ಅಳ್ತೈತೆ? ಗಂಗಣ್ಣನ ಕಂಟಿಯವರು ಕರ್ಕೊಂಡು ಹೋಗಿಲ್ವಂತೆ ಅಪ್ಪಯ್ಯ. ಸುಳ್ಳವ್ವ, ಸುಳ್ಳು. ಕಂಠಿ ಸಾಹೇಬ್ರ ಕಾರಲ್ಲಿ ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ಮತ್ತೆ ನಮ್ಮ ಅಪ್ಪ ಅವ್ರ ಕಾರಲ್ಲಿ ಇದ್ದದನ್ನ ಗೌಡ್ರು ನೋಡಿದ್ದಾರೆ. ಇಷ್ಟೆಲ್ಲ ಸಾಕ್ಷಿ ಇದ್ರು ಸಾಹೇಬ್ರು ಎಷ್ಟು ಸುಳ್ಳು ಹೇಳ್ತಿದ್ದಾರೆ ನೋಡಿ. ಸಾನ, ಅಮ್ಮವ್ರ ಮನೆಯಾಗೆ ಇವನ್ ನಡೀತು. ನಾನು ನಿಮ್ಮ ಅಪ್ಪಯ್ಯನ ಕರ್ಕೊಂಡು ಹೋಗ್ಲಿಲ್ಲ, ಬೇರೆ ಯಾವುದೋ ಬ್ಯಾನರು ಹೇಳ್ಕೊಂಡು ಹೋಗಿದ್ದು. ನೋಡು, ನಾನು ಯಾರ ಮೇಲೆ ಬೇಕಾದರೂ ಪ್ರಮಾಣ ಮಾಡ್ತೀನಿ, ನಿಮ್ಮಪ್ಪಯ್ಯನಂತವಿಲ್ಲ. ನೇವ ಹೋಳಿ ಅಂದ್ರು ಆಣೆ ಮಾಡ್ತೀವಿ ಅಂದವ್ರೆ ಅಂದಮೇಲೆ ದಿಟ್ಟವಾಗ್ಲೂ ಕರ್ಕೊಂಡು ಹೋಗಿರಕ್ಕಿಲ್ಲ. ಹೂ ಕಣವಿ, ನಮ್ಮ ಸಿರಿ ಅಂತವನು ಅಂತ ನಮ್ಗೆಲ್ರಿಗೂ ಗೊತ್ತು. ಕೋಪ ಬಂದಾಗ ಹೊಸಿ ಕೂಗಾಡ್ಬಿಡ್ತಾನೆ ಆಟಯ್ಯ. ಆದರೆ ನಿಮ್ಮ ಅಪ್ಪಯ್ಯನ ಕರ್ಕ ಹೋಗೋವಷ್ಟು ಕೆಡಕ ಅಲ್ಲ ಕಣವಿ. ಇಲ್ಲವ, ನಾನಂತೂ ಈ ವಿಚಾರದಲ್ಲಿ ಸಾಹೇಬ್ರನ್ನ ನಂಬಲ್ಲ. ಅವ್ರಿಗೆ ನನ್ನ ಮೇಲೆ, ನಮ್ಮ ಅಪ್ಪನ ಮೇಲೆ ಎಷ್ಟು ದ್ವೇಷ ಇದೆ ಅಂತ ನಾನೇ ನೋಡಿದ್ದೀನಿ. ನಾನಿದನ್ನು ಹೀಗೆ ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದ್ರೂ ಸರಿ, ನಾನು ನಮ್ಮ ಅಪ್ಪನ ಕಾಪಾಡ್ಕೋತೀನಿ. ಏನೋ ಪುರ್ಸಿ, ಇವತ್ತು ಚಾಕ್ಲೇಟ್ ಎಲ್ಲ ಕೊಡಿಸ್ಬಿಟ್ಟಿದ್ಯಾ? ಏನೋ ಹೆಂಗಂದ್ರೆ ನಾನೀಗೇನು ಕೊಡ್ಸಲ್ವೇ? ಹಂಗಲ್ಲ, ಕೊಡಿಸ್ತೀಯಾ? ಅದೇ ಅಂಗಡಿ ಅವನು ಚೇಂಜ್ ಇಲ್ಲ ಅಂತ ಅಂದಾಗ. ಸುಮ್ಕೆ ತಿನ್ನವಿ, ಏನೋ ಮಾತಾಡ್ಬೇಡ. ನಾನು ಏನು ಮಾಡಿದ್ರು ನಿಂಗೆ ತಪ್ಪಾಗೆ ಕಾಣಿಸ್ತೈತಲ್ವೇ? ಯಾಕೋ? ಓ, ಸಚಿನ್ ಮೇಲಿರೋ ಕೋಪಕ್ಕೆ ನಿಂಗೆ ಬೈದ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಬೇಜಾರು ಆಯ್ತೈತೆ, ಆದರೆ ನೀನು ಬೈದಿದ್ದಕ್ಕಲ್ಲ. ನೀವಿಬ್ರು ಚೆನ್ನಾಗಿದ್ದವರು, ಹಿಂಗಾಗಿದ್ದೀರಲ್ಲ ಅಂತ ಬೇಜಾರಾಯ್ತದೆ. ಮತ್ತೆ ಶುರು ಮಾಡ್ಕೊಂಡೇನೋ ನೀನು? ಹಂಗಲ್ಲ ಕಣವಿ, ನಾವು 3 ಜನ ಒಟ್ಟಿಗೆ ಇದ್ದವರು. ಈಗ ಅವನು ಇಲ್ಲ ಅಂದರೆ ಬೇಜಾರಾಯ್ಕಿಲ್ವೇ? ನನಗೆ ಅವನನ್ನು ಬಿಟ್ಕೊಡೋಕ್ಕಾಗಿಲ್ಲ, ನಿನ್ನನ್ನು ಬಿಟ್ಕೊಡೋಕ್ಕಾಗಿಲ್ಲ. ನಿಮ್ಮಿಬ್ಬರು ಮಧ್ಯೆ ಸಿಕ್ಕಾಕೊಂಡು ನಾನು ಕೊರಗ್ತೀವನಿ. ನನ್ನಿಂದ ಯಾರೂ ಕೊರ್ಗೋದು ಬೇಡ. ನಿನ್ಗೆ ಅವನ್ನ ಬಿಟ್ಕೊಡೋಕ್ಕಾಗಲ್ಲ ಅಂದರೆ ನೀನು ಅವನ ಜೊತೆನೇ ಹೋಗು. ನಾನು ಹಂಗೆ ಹೇಳ್ತಲ್ಲ ಕಣವಿ. ಸಚಿನ್ ಇಂಥವ ಸುಳ್ಳು ಹೇಳಿರ್ಬೋದು, ಆದರೆ ಕೆಟ್ಟ ಹುಡುಗ ಅಂತೂ ಅಲ್ಲ ಕಣವಿ. ಯಾವುದೇ ಕೆಟ್ಟ ಅಭ್ಯಾಸ ಇಲ್ದಾರ ಹುಡುಗನಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದು ಸರಿನೇ ನವಿ? ಸರಿ, ನಾನು ಇವಾಗ ಏನು ಮಾಡಬೇಕು? ಏನಿಲ್ಲ, ಸಚಿನ್ ತವ ಒಂದೇ ಒಂದ್ಕಿತ ಮಾತಾಡು. ಅವ್ನ ಮನ್ಸಲ್ಲಿ ಏನೈತೆ ಅನ್ನೋದನ್ನ ತಿಳ್ಕೊ. ಅದಾದ್ಮ್ಯಾಕೆ ನಿನ್ಗೆ ಹೆಂಗೆ ಅನ್ಸುತ್ತೋ ಹಾಗೆ ಮಾಡವಿ. ಸರಿ, ಈಗೇನು ನಾನು ಅವನ ಜೊತೆ ಮಾತಾಡಬೇಕು ಅಷ್ಟೇ ತಾನೇ? ಹೌದು. ಸರಿ, ನಾನು ಮಾತಾಡ್ತೀನಿ. ಬಾ ನನ್ನ ಜೊತೆ. ಸಚಿ, ಸುಮಾ ನಿಂತು ಮಾತಾಡೋಕೆ ಒಪ್ಕೊಂಡೋಳೆ. ಏನು ಮಾತಾಡು ಮಗ? ಹೇಳು, ಏನು ಮಾತಾಡಬೇಕು? Suma, firstly, I'm truly very, very, very sorry. ನನಗೆ ಗೊತ್ತು ನನ್ನಿಂದ ನಿನಗೆ ಹರ್ಟ್ ಆಗಿದೆ ಅಂತ, ಬಟ್ ಅದು ಯಾವುದು ಇಂಟೆನ್ಷನಲ್ ಆಗಿ ಮಾಡಿದ್ದಲ್ಲ. ನಮ್ಮಪ್ಪ ಹೇಗೆ ಮಾತಾಡಿದ್ರು ಅಂತ ನೀನೇ ನೋಡಿದೆ. ಈ ಸ್ಟೇಟಸ್ಸು, ಪ್ರೆಸ್ಟೀಜು ಇದು ಯಾವುದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ಇದೆಲ್ಲದರಿಂದ ದೂರ ಬಂದು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ನಾನು ಇದನ್ನೆಲ್ಲ ನೀನನ್ನು ಇಂಪ್ರೆಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ನನ್ನ ಮನಸ್ಸಲ್ಲಿರೋದನ್ನು ನಾನು ಹಿಂಗೆ ಹೇಳ್ತಾ ಇದ್ದೀನಿ.
ನಿನಗೆ ಗೊತ್ತು ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ನಾನು ಎಲ್ಲರಿಂದ ದೂರ ಇದ್ದು ಬದುಕಬಲ್ಲೆ, ಆದರೆ ನಿನ್ನಿಂದ ದೂರ ಇದ್ದು ನಾನು ಬದುಕೋಕ್ಕಾಗಲ್ಲ ಸುಮಾ. ನನಗಿದು ಯಾವುದೂ ಇಷ್ಟ ಇಲ್ಲ ಅಂತ ನಂಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ ಅಂತ ಸುಳ್ಳು ಹೇಳಿದ್ದು. ಪ್ಲೀಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಸುಮಾ. ನೀನು ನನ್ನ ಎಷ್ಟು ಪ್ರೀತಿಸ್ತಿದ್ಯೋ ಅದರ 10ರಷ್ಟು ನಾನು ನಿನ್ನ ಪ್ರೀತಿಸಿದ್ದೆ. ಪ್ರೀತಿ ನಿಂತಿರೋದೆ ನಂಬಿಕೆ ಮೇಲೆ. ಆದರೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲದೆ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಅಂದಮೇಲೆ ನಿನ್ನ ಪ್ರೀತಿ ಸತ್ತೋಯ್ತು. ಯೋನ್ ಹೇಳ್ತಿದ್ಯಾವಿ? ಹೌದಕ್ಕ, ನನಗೆ ಎಲ್ಲದಕ್ಕಿಂತ ನಮ್ಮ ಅಪ್ಪನೇ ಮುಖ್ಯ. ಬೇಡ ಕಣವಿ, ದುಡುಕಿ ಏನೇನೋ ನಿರ್ಧಾರ ತಗೊಳಕ್ಕೆ ಹೋಗಬೇಡ. ಈಗಲೇ ಟೇಸನ್ನು ಕೇಸು ಅಂತ ಶಾನ ರಗಳೆ ಆಗ್ಬಿಟ್ಟದೆ. ಇಲ್ಲವ, ಸಾಹೇಬ್ರು ಬರೀ ಮಾತಕ್ಕೆ ಬಗ್ಗವರಲ್ಲ. ನಾನು ನಮ್ಮ ಅಪ್ಪನ ಕಾಪಾಡ್ಕೋಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು. ಸಾನಾ, ಯೋನವಿ ಇವಳು ಹಿಂಗೆ ಹೇಳ್ತಾವಳೆ. ಸ್ನೇಹ, ಅವಸರದಾಗೆ ಯಾವ ನಿರ್ಧಾರನ ತಕ್ಕಬೇಡ ಕಣವಿ. ಕಂಟಿ ಅವರು ಗಂಗಣ್ಣನ ಕರ್ಕೊಂಡು ಹೋಗಿಲ್ಲ ಅಂದ್ಮ್ಯಾಕೆ ಯಾವ ಆಧಾರದ ಮೇಲೆ ಏನು ಕಂಪ್ಲೇಂಟ್ ಕೊಡ್ತೀಯಾ? ಗಂಗಣ್ಣನ ಎಲ್ಲರೂ ಹೋಗಿರ್ಬೇಕು. ಹೌದು ಕಣಪ್ಪ, ಪೊಲೀಸ್ನವರು ಸಾಕ್ಷಿ ಕೇಳ್ತಾರೆ. ನೀನು ಅಳಿಯಂದ್ರು ಬಂದಿದ್ದನ್ನು ನೋಡಿದ್ಯಾ, ಅವರು ಕರ್ಕೊಂಡೋಗಿದ್ದನ್ನು ನೋಡಿದ್ಯಾ? ಇಲ್ವಲ್ಲ. ಗೌಡ್ರು ಹೇಳಿದ್ರಲ್ಲ. ಗೌಡ್ರ ಮಾತು ನಂಬಿ ಅಳಿಯೋಂದ್ರ ಮಾತು ನಂಬನಿಲ್ಲ ಅಂದರೆ ತೆಪ್ಪಗಾಕಿಲ್ವೇ? ಆದರೆ ನಿಜ ಯಾವ ಕಡೆ ಇದೆಯೋ ಅವ್ರನ್ನೇ ನಂಬೇಕಲ್ವಾ ಅವ? ಅಲ್ಲ ಸ್ನೇಹ, ನಾವು ಬಂಗಾರತ್ತೆ ಮನೆಗೆ ಹೋಗಿ ಅತ್ತೆ ಮುಂದೆನೇ ಕಂಟಿ ಅವ್ರನ್ನ ಕೇಳಿದ್ವಿ. ಅವ್ರು ಇಲ್ಲ ಅಂತ ಹೇಳಿದ್ರು. ಅದು ಅಲ್ಲೇ ಕಂಟಿ ಅವರು ಬಂಗಾರತ್ತೆ ಮುಂದೆ ಸುಳ್ಳು ಹೇಳೋಕ್ಕಿಲ್ಲ. ನೋಡವಾ, ನೀನು ನೋಡಿರೋದು ಕೇಳಿರೋದು ಸುಳ್ಳಾಗಿರ್ಬೈದಲ್ವೇ? ಇದಕ್ಕೇನಾದ್ರು ಬೇರೆ ದಾರಿ ಹುಡ್ಕುಮ. ಇಲ್ಲಾಂದ್ರೆ ಸಿರಿತವೆ ನಿಮ್ಮ ಅಪ್ಪನ ಹುಡುಕೊಡು ಅಂತ ಕೇಳುಮ್ಮ. ಕದ್ದಿರೋ ಕಳ್ರೆ ವಸ್ತುನ ವಾಪಸ್ ತಂದು ಕೊಡ್ತಾರ ಅವ? ಸುಳ್ಳು ಹೇಳ್ತಿರೋ ಸಾಹೇಬ್ರು ನಮಗ್ ಸಹಾಯ ಮಾಡಲ್ಲ. ಸಹಾಯ ಕೇಳಿದ್ರೆ ಅಲ್ವೇ ನವಿ ಅವ್ರು ಮಾಡ್ತಾರೋ ಇಲ್ವೋ ಅಂತ ಗೊತ್ತಾಗೋದು. ನಿಂಗೆ ಅವ್ರ ಮ್ಯಾಕೆ ಅನುಮಾನ ಇದ್ರೆ ಬ್ಯಾರೆ ದಾರಿ ಹುಡ್ಕುಮ. ಆದರೆ ಅಲ್ಲಿಗಂಟ ಈ ವಿಷಯನ ಪೊಲೀಸರು ಮುಟ್ಸೋದು ಬೇಡ. ನಾ ಇಷ್ಟೆಲ್ಲ ಹೇಳಿದ್ರು ನೀವು ಯಾರು ಯಾಕೆ ನನ್ನನ್ನು ನಂಬ್ತಿಲ್ಲ? ಏನ್ ಮಾಡೋಣವ, ಜೀವನದಾಗೆ ಶಾನ ನೊಂದ್ಬಿಟ್ಟಿದ್ದೀವಿ. ನಮ್ಮ ಸ್ನೇಹನ ಕಳ್ಕೊಂಡ್ರೆ ನೋವು ನಮ್ಮಿಂದ ಮಾಯ ಆಗಿಲ್ಲ. ನಮ್ಮ ಮಳಿಯಂದ್ರಿಗೆ ಏನಾರ ಆದರೆ ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣವ. ಈ ದೂರು ಗೀರು ಅಂತ ಮಾತ್ರ ಕೊಡಕ್ಕೆ ಹೋಗಬೇಡ. ನಿನ್ನ ಕೈ ಮುಗಿತೀನಿ ಕಣ್ತಾಯಿ. ಅವ್ವ, ನೀವು ಹೀಗೆಲ್ಲ ಮಾಡಬೇಡಿ ಅವ್ವ. ಇಲ್ಲ ನೋಡು, ಬೇಕಾರೆ ನಾವೆಲ್ಲರೂ ಸೇರ್ಕೊಂಡು ನಿಮ್ಮ ಅಪ್ಪ ಏನು ಹುಡ್ಕಮ್ಮ. ಹಾಂ, ಅಲ್ಲಿಗಂಟ ಹುಸಿ ಸಮಾಧಾನವಾಗಿರು. ಸಾಹೇಬ್ರು ನಮ್ಮ ಅಪ್ಪನ ಕಿಡ್ನ್ಯಾಪ್ ಮಾಡಿರೋದೇ ಆ ಕಲಿ ವಿಷಯ ತಿಳ್ಕೊಳಕ್ಕೆ. ನಾನೇನಾದರೂ ಅವರಿಗೆ ಕಲಿ ಎಲ್ಲಿದ್ದಾನೆ ಅಂತ ತಿಳಿಸ್ಬಿಟ್ರೆ ಅವ್ರು ನಮ್ಮ ಅಪ್ಪನ ಬಿಟ್ಬಿಡ್ತಾರೆ. ಬೇಡ, ಈ ವಿಷಯನ ಇವ್ರಿಗೇನಾದರೂ ಹೇಳಿದ್ರೆ ಸಾಹೇಬ್ರಿಗೆ ಕಲಿ ಇರೋ ವಿಚಾರ ಗೊತ್ತಾಗೋದು ಬೇಡ ಅಂತ ಹೇಳಿ ತಡೀತಾರೆ. ಈ ವಿಷಯನ ಇವ್ರಿಗೆ ತಿಳಿಸ್ದೆ ಹೇಳೋದೇ ಒಳ್ಳೇದು. ಅವ ಇದನ್ನ ಹಿಂಗೆ ಬಿಟ್ರೆ ಆಗಕ್ಕಿಲ್ಲ ಕಣವ. ಗಂಗಣ್ಣನ ಹುಡ್ಕೋಕ್ಕೆ ನಾವೇ ಇವನನ್ನ ದಾರಿ ಕಂಡುಹಿಡಿಬೇಕು. ನಾನು ನಮ್ಮ ಅಪ್ಪನ ಉಳಿಸ್ಕೊಬೇಕು ಅಂದರೆ ಆ ಕಲಿಯಿರೋ ಜಾಗನ ಸಾಹೇಬ್ರಿಗೆ ಹೇಳಲೇಬೇಕು. ಬಿಟ್ಟರೆ ಬೇರೆ ದಾರಿ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿನ್ನ ಪ್ರೀತಿ ಸತ್ತೋಯ್ತು. ಸುಮಾ, ಹಾಗೆಲ್ಲ ಹೇಳಬೇಡ. ನನ್ನ ಪ್ರೀತಿ ಸೋಲೋ ಪ್ರೀತಿ ಅಲ್ಲ. ಸುಳ್ಳು ಅನ್ನೋದು ಸರಪಳಿ ಥರ ಒಂದಕ್ಕೊಂದು ಸೇರಿಕೊಂಡು ನಮ್ಮನ್ನೇ ಕಟ್ಟಾಕತ್ತೆ. ಸುಳ್ಳಿನ ಜೊತೆ ಬಂದಿಯಾಗಕ್ಕೆ ನನಗಿಷ್ಟ ಇಲ್ಲ.
ಪ್ಲೀಸ್ ಸುಮಾ ಆ ಥರ ಎಲ್ಲ ಹೇಳಬೇಡ. ನೋಡು ಸಚಿನ್, ನೀನು ಯಾವ ಉದ್ದೇಶಕ್ಕೆ ನನ್ನ ಹತ್ರ ಸುಳ್ಳು ಹೇಳ್ದೋ ನನಗಂತೂ ಗೊತ್ತಿಲ್ಲ. ಆದರೆ ಈ 1 ವರ್ಷದಲ್ಲಿ ನೀನು ನನ್ನ ಹತ್ರ ನಿಜ ಹೇಳೋಕ್ಕೆ ಪ್ರಯತ್ನನೇ ಮಾಡಲಿಲ್ಲ. ಮಾಡಿದೆ ಸುಮಾ, ಆದರೆ ಸಿಚುವೇಶನ್ ಸಪೋರ್ಟ್ ಮಾಡಲಿಲ್ಲ. ಅದೆಲ್ಲ ನೆಪ ಅಷ್ಟೆ. ನಿಮ್ಮ ತಂದೆ ಹೇಳ್ದಂಗೆ ನಾವೆಲ್ಲ ಲೋ ಕ್ಲಾಸ್ ಜನ, ಹಣಕ್ಕೋಸ್ಕರ ನೀನು ಹಿಂದೆ ಬಿದ್ದಿರೋರು. ನನ್ನ ಹತ್ರ ಯಾಕೆ ಸಮಜಾಯಿಷಿ ಕೊಡ್ತಿದ್ಯಾ? ನಮ್ಮ ತಂದೆ ಹೇಳಿದ್ದನ್ನೆಲ್ಲ ನೀನು ತಲೆಗೆ ಹಾಕೋಬೇಡ. ಅವ್ರ ಪರವಾಗಿ ನಾನು ನಿನ್ನನ್ನು ಸಾರಿ ಕೇಳ್ತೀನಿ. ನೀನು ಏನು ಅಂತ ನನಗೆ ಗೊತ್ತು ಸುಮಾ. ಇಲ್ಲ ಸಚಿನ್, ನಿಮ್ಮ ತಂದೆ ಅಷ್ಟೆಲ್ಲ ಹೇಳಿದ್ಮೇಲೂ ನಾನು ನಿನ್ನ ಪ್ರೀತಿ ಮಾಡಿದ್ರೆ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಆಗತ್ತೆ. ನಾನು ನಿನ್ನ ಒಂದು ಒಳ್ಳೆ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡ್ಕೋತೀನಿ, ಆದರೆ ಲವ್ವರ್ ಆಗಲ್ಲ. ಇವತ್ತಿಗೆ ನಿನ್ನ ಪ್ರೀತಿ ಸತ್ತೋಯ್ತು. ಸುಮಾ ಪ್ಲೀಸ್ ಕಣೆ, ಐ ಆಮ್ ಸಾರಿ. ಈ ಥರ ಎಲ್ಲ ಹೇಳಿ ನನ್ನ ಹೃದಯನ ಒಡಿಬೇಡ. ನಾನು ಹೇಳೋದೆಲ್ಲ ಹೇಳಾಗಿದೆ. ನಿಮ್ಮ ತಂದೆ ನನ್ನ ಅಂತಸ್ತಲ್ಲಿ ಅಳ್ದಿದ್ದಾರೆ. ನಾನು ನಿನ್ನ ಅಂತಸ್ತಿಗೆ ಬಂದಮೇಲೆ ಎಲ್ರಿಗೂ ಉತ್ತರ ಕೊಡ್ತೀನಿ. ನಿನ್ನಿಂದ ನನ್ನ ಪ್ರೀತಿಗೆ ಮೋಸ ಆಗಿರೋದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನು ಮುಂದೆ ಯಾವುದು ಮುಂಚೆ ಥರ ಇರಲ್ಲ. ಗುಡ್ ಬೈ. ಸುಮಾ ಅಜ್ಜಿ, ಅವ್ವ ಏನೇ ಮಾಡಿದ್ರು ಬಾಗಿಲು ತೆಗಿತಿಲ್ಲ, ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಟ್ಯಾಬ್ಲೆಟು ತಗೊಂಡಿಲ್ಲ ಅಜ್ಜಿ. ಹಿಂಗೆ ಆದರೆ ಅವಳ ಆರೋಗ್ಯ ಹಾಳಾಗ್ತೈತೆ. ಒಸಿ ನೀವನ್ನ ಹೋಗಿ ಅವಳ ತಗೊಂಡು ಮಾತಾಡಿ. ಆಯ್ತಿಲ್ಲ ಅಳಿ ಅಂದರೆ ಮೊದಲಕ್ಕಿಂತ ನನ್ನ ಮಗಳ ತವ ನಾನು ಸುಳ್ಳು ಹೇಳೀನಿ. ಅವಳಿಗೆ ಮುಖ ತೋರ್ಸೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ಅಜ್ಜಿ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಅವ್ವಂಗೆ ಸಮಾಧಾನ ಮಾಡಿ ಧೈರ್ಯ ತುಂಬೋದು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗಿದೆ? ಹೌದತ್ತೆ, ಒಸಿ ಅವಳ ತಗೊಂಡು ಮಾತಾಡಿ. ಬಂಗಾರ, ಬಂಗಾರ, ನಾನು ಯಾರ ತವನು ಮಾತಾಡಕ್ಕಿಲ್ಲ. ಆಟ ಮಾಡಬೇಡ ಕಣವ, ಬಾಗ್ಲು ತೆಗಿ. ಒಂದು ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ನಿಂದಮ್ಮಯ್ಯ ಅಂತೀನಿ, ಬಾಗ್ಲು ತೆಗಿಯವ್ವ. ನಾವೆಲ್ಲ ನಿಂತವ ಸುಳ್ಳು ಹೇಳಿವಿ ಅಂತ ನಿನಗೆ ಕೋಪನಾ? ಸ್ವಲ್ಪ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋ ಬಂಗಾರ. ಕಾಳಜಿ ಇರೋರು ಯಾರು ಕಟ್ಟುಕತೆ ಸೃಷ್ಟಿ ಮಾಡಕ್ಕಿಲ್ಲ. ಒಬ್ರು ಸಾವು ಇನ್ನೊಬ್ರು ಸಾವಿಗೆ ನೋವಾಯ್ತದೆ ಅಂದರೆ ಸುಳ್ಳು ಹೇಳೋದು ಸಹಜ ಕಣವ. ಅವ ನನ್ನ ಮನಸ್ಸಿನ ನೋವಿಗೆ ಎಂಥದ್ದು ಅಂತ ನಿನ್ಗೆ ಅರ್ಥ ಆಗಕ್ಕಿಲ್ಲ. ಸುಮ್ಮನೆ ಹೊಂಟೋಗು. ನನಗೆ ಅರ್ಥ ಆಗಕ್ಕಿಲ್ವೇ? ನೀನು ಕಳ್ಕೊಂಡಿರೋದು ಮಗಳಂತ ಸೊಸೆನ, ಆದರೆ ನಾನು ಕಳ್ಕೊಂಡಿರೋದು ನಿನ್ನ ಮಗಳಿಂದ ನನ್ನ ಮಗಳಂತ ಸೊಸೆ ನನ್ನಿಂದ ದೂರ ಆಗ್ಬಿಟ್ಲಲ್ಲವ. ನನ್ನ ಒಡಹುಟ್ಟದವಳಿಂದಾನೆ ನನ್ನ ಸೊಸೆಗಿಂತ ಸಾವು ಬಂದ್ಬಿಡ್ತಲ್ಲವ. ತಪ್ಪೆಲ್ಲ ನಂದೇ ಕಣವ. ನಾನು ಅವಳಿಗೆ ಜನ್ಮ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಿನ್ನ ಸೊಸೆ ಉಳಿತಿದ್ರು. ತಪ್ಪೆಲ್ಲ ನಂದೇ ಕಣವ. ಇಲ್ಲವ, ನೀನು ಜನ್ಮ ಕೊಟ್ಟೆ, ಆದರೆ ನಾನು ಆ ಸಿಂಗಾರನ ಮನಸ್ಸಿನಾಗೆ
ದ್ವೇಷ ಬಿತ್ತದೆ. ನನ್ನ ಸೊಸೆನ ನಾನೇ ಬಲಿ ಕೊಟ್ಟಂಗ ಆಗೋಯ್ತವ. ಬಿತ್ತಿದ್ದು ಬೆಳೆದುದು ಯಾವುದು ನಿಂದಲ್ಲ ಕಣವ, ಎಲ್ಲ ಸೃಷ್ಟಿದು. ಬೆತ್ತ ಹಿಡ್ದು ನಾನು ಅವಳಿಗೆ ಬುದ್ಧಿ ಕಳ್ಸಿದ್ದಿದ್ರೆ ಇವತ್ತಿ ತೆಪ್ಪಾಗ್ತಿರ್ಲಿಲ್ಲ ಕಣವ. ತ್ಯಪ್ ಮೇಲ್ ತ್ಯಪ್ಪು ಅನ್ನಂಗೆ ನಮ್ಮ ಸ್ನೇಹ ಸತ್ಯದ ಇಸಿಯನೇ ನನ್ನಿಂದ ಮುಚ್ಚಿಟ್ಬಿಟ್ಟು ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಟ್ರಲ್ಲವ. ಯಾವುದು ಉದ್ದೇಶಪೂರ್ವಕವಾಗಿ ಆಗಲಿಲ್ಲ ಬಂಗಾರು. ನೀನು ಉಳಿಸ್ಕೊಳ್ಳೋ ಆತಂಕದಾಗೆ ನಾವೆಲ್ಲ ಸೇರಿ ಮಾಡಿದ ನಿರ್ಧಾರ. ಸುಮ್ಕಿರವ. ಕಲ್ಲನ್ನ ಸಿಲೆ ಅಂತ ಸುಳ್ಳು ಹೇಳಿ ಅದಕ್ಕೆ ಅಲಂಕಾರ ಮಾಡಿ ನನ್ನ ಕೈನಾಗೆ ಪೂಜೆನೂ ಮಾಡಿಸ್ಬಿಟ್ರಲ್ಲ. ಇದು ತ್ಯಪ್ಪಲ್ವೇನವ? ಒಂದ್ ಜೀವ ಅಂತೂ ಕೈ ಬಿಟ್ಟೋಗಿತ್ತು, ಇನ್ನೊಂದು ಜೀವನಾರು ಉಳಿಸ್ಕೊಳ್ಬೇಕಾಗಿತ್ತು. ಅದಕ್ಕೆ ಸುಳ್ಳು ಹೇಳಿದ್ದು. ಬಂಗಾರ, ನಾವು ಪ್ರತಿ ಬಾರಿ ಸುಳ್ಳು ಹೇಳ್ದಾಗ್ಲೂ ಮನಸ್ದಾಗೆ ನಿಂತವ ಕ್ಷಮೆ ಕೇಳ್ಕೋತೀವಿ. ಯೋನ್ ಪ್ರಯೋಜನ ರೀ? ಚಾಟಿ ಬೀಸಿಗೆ ಆಮ್ಯಾಗ ಬೆಣ್ಣೆ ಹಚ್ಚಿದ್ರೆ ಹಾಗೂ ನೋವಾಗದೆ ಇರ್ತದೆ. ನೋವಾಗದೆ ತೀಟ, ಅದಕ್ಕೆ ಮನ್ಸೇ ಮುಲಾಮ್ ಹಚ್ಬೇಕು ಬಂಗಾರ. ಹಿಂಗೆ ಹಠ ಮಾಡಿ ಆಸೆ ಕೆಡಿದ್ರೆ ನಮ್ಗಳ ಗತಿ ಏನು ಬಂಗಾರ? ನನ್ನ ಜೀವ ಉಳಿಸ್ದವಳ್ದೆ ಜೀವ ಉಳ್ದಿಲ್ಲ ಅಂದ್ಮ್ಯಾಕೆ ನನ್ನ ಜೀವಕ್ಕೆ ಯೋನವ ಬೆಲೆ ಕೊಡೋದು? ಹಂಗೆ ಹೇಳ್ಬೇಡವ. ಮತ್ತಿನ್ ಯೋನವ? ಬಾಳಿ ಬದುಕಬೇಕಾಗಿತ್ತು ನನ್ನ ಮಗ. ಆದ್ರೆ ಇವತ್ತು ಅವನಿಂದಾಗಿ ಅವನ ಹೆಂಡ್ರನ್ನ ಕಳ್ಕೊಂಡವನೆ. ಊರಿನ ಜನ ಒಳ್ಳೆ ಅಧಿಕಾರಿನ ಕಳ್ಕೊಂಡವ್ರೆ. ಅವಳು ತವ್ರ ಮನೆಯವರು ಬಂಗಾರದಂತ ಮಗಳಿಗೆ ಇಡೀ ಮಣ್ಣು ಹಾಕೋರೆ. ಎಲ್ರಿಗೂ ಇಂಥ ನೋವು ಕೊಟ್ಬಿಟ್ಟು ನಾನಿನ್ ಯಾಕೆ ಬದುಕಿರ್ಬೇಕಾಗಿತ್ತವ? ಲೇ, ನಾವು ಅವರಪ್ಪ ಇನ್ನು ಎತ್ತಾಕೊಂಡು ಹೋಗಿಲ್ಲ, ಏನೂ ಇಲ್ಲ. ಅಂಥದ್ರಾಗೆ ಕಿತಾಪತಿ ಮನೆಗೆ ಬಂದು ಅವನ್ತಾವೇ ಫಿಟ್ಟಿಂಗ್ ಇಟ್ಬಿಟ್ಲು. ಅಣ್ಣ, ಒಂದು ವೇಳೆ ನಾವು ಅಟ್ಟೋತ್ನಾಗ ಮೆಸ್ ಹತ್ರ ಹೋಗಿರೋದು ಆ ಹುಡುಗಿ ಏನಾದರೂ ನೋಡ್ಬಿಟ್ಲಾ ಅಂತ. ಲೇ, ನಾವು ಎತ್ತಾಕೊಂಡು ಹೋಗಿದ್ರೆ ತಾನೆ ಅವಳು ನೋಡೋದಕ್ಕೆ. ಹಾಗೆಲ್ಲಣ್ಣ, ಈಗ ಬೇರೆ ಗ್ಯಾಂಗ್ ಅವರು ಕಿಡ್ನಾಪ್ ಮಾಡಿದ್ಮೇಲೆ ಅಲ್ವಾ ನೀವು ಹೋಗಿದ್ದಲ್ಲಿಗೆ? ಹಾಗಾಗಿ ನಮ್ಮ ಮೇಲೆ ಡೌಟ್ ಬಂದಿರ್ಬೋದು ಅಂತ. ಲೇ ಹುಲಿ, ಕಿಡ್ನಾಪೇ ಮಾಡಿಲ್ಲ ಅಂದ್ಮೇಕೆ ನಮ್ಮೇಲೆ ಹೆಂಗ್ಲೇ ಹೇಳ್ತಾಳೆ? ಅದೇ ಕಂಡ್ರಲ್ಲ ನಾನು ಹೇಳ್ತಿರೋದು. ನಾವೇ ಕಿಡ್ನಾಪ್ ಮಾಡಿದ್ದು ಅಂತ ಹೆಂಗೆ ಹೇಳ್ತಾವಳೆ? ನನ್ನನ್ನು ಸಿಗಾಕ್ಸಕ್ಕೆ ಅಪ್ಪ ಮಗಳು ನಾಟಕ ಆಡ್ತಾವ್ರ ಹೆಂಗೆ? ಇದ್ರೂ ಇರ್ಬೋದು ಕಣ. ಅವರಿಬ್ರು ನಿನ್ ಮೇಕೆ ಬ್ಯಾಟ್ರಿ ಬಿಟ್ಬಿಟ್ಟಾರೆ. ಅದು ಸರಿ, ಆದರೆ ನಾನು ಆ ವಯ್ಯನ್ನ ಕಿಡ್ನಾಪ್ ಮಾಡೋಕ್ಕೆ ಆಟೋತ್ನಾಗ ಅಲ್ಲಿಗೆ ಹೋಯ್ತೀನಿ ಅಂತ ಅವ್ರಿಗೆ ಹೆಂಗ್ಲ ಗೊತ್ತಾಯ್ತು? ನಂಗೊಂದು ಡೌಟ್ ಅಣ್ಣ, ಮೋಸ್ಟ್ಲಿ ಆ ಅಪ್ಪ ಮಗಳಿಗೆ ದೂರದೃಷ್ಟಿ ಉಂಟಾ ಅಂತ. ದೂರದೃಷ್ಟಿ ಅಲ್ಲ ಕಲ, ನಮ್ಮಲ್ಲೇ ಯಾರೋ ಅವ್ರಿಗೆ ಮೊದಲೇ ಪಿಲ ಅಂತ ತಿಳಿಸೋರೆ. ಅಣ್ಣ, ಪ್ಲ್ಯಾನ್ ಮಾಡ್ದಾಗಿಂದ ಮುಗಿಯೋವರೆಗೂ ನಾನು ನಿನ್ನ ಜೊತೆಗೆ ಇದ್ದೀನಿ ಅಣ್ಣ. ನಾನು ಹೆಂಗಣ ಹೇಳಿ? ಅಣ್ಣ, ದಯವಿಟ್ಟು ನನ್ನ ಕಡೆ ಮಾತ್ರ ನೋಡಬೇಡ. ನಾನು ಅವಳ ಜೊತೆ ಮಾತಾಡೋದೇ ಇಲ್ಲ, ಬಿಟ್ಬಿಟ್ಟಿದ್ದೀನಲ್ಲ. ಅಣ್ಣ, ನನ್ನ ಮೇಲೆ ಅನುಮಾನನ? ನೀನು ನಂಬಕ್ಕಾಗಿಲ್ಲ ಕಲ. ಏಟೆ ಆದ್ರೂ ನನಗೇ ಹೇಳ್ದಿರಾ ಮಾರು ವೇಷದಾಗೆ ಪಂಚಾಯತಿಗೆ ಹೋದನಲ್ವೇ ನೀನು? ಅಣ್ಣ, ಬೇಕಾದ್ರೆ ನಿನ್ನ ಕೆರದಲ್ಲಿ ಎಡೇಟು ಹೊಡೆದು ಬಿಡು. ನನ್ನ ಮ್ಯಾಕ ಅನುಮಾನ ಮಾತ್ರ ಪಡಬೇಡ ಕನ್ನಡ. ನಾನು ಪಂಚಾಯತಿಗೆ ಹೋಗಿದ್ದು ಅವಂಗೋಸ್ಕರ ದಿಟ್ಟವಾಗ್ಲು ಕನ್ನಡ. ಮತ್ತಿನ್ ಹೆಂಗಿರಲ್ಲ ಈ ಸಲಿಕ್ಕಾಯ್ತು? ಹಲೋ, ಹೇಳ ಬಸವ. ಹೌದಾ? ಇರು, ಅಣ್ಣಗೆ ವಿಷಯ ಹೇಳ್ತೀನಿ.
ಏನಿಲ್ಲ ಅದು ಅಣ್ಣ ನಮ್ಮ ಬಸವ ಅಂಗಡಿಗೆ CCTV ಹಾಕವನಲ್ಲ, ಆ CCTVಲಿ ಸಿಂಗರ ಓಡಾಡಿದ್ದು ಕಂಡೈತಂತೆ. ಅದು ಮಂಡ್ರಲ್ಲ